ಹರಿ ಓಂ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಾಯಿ ಭಕ್ತರೆ, ಇವತ್ತು ಗುರುವಾರ ತಾರೀಕು 25 ಏಪ್ರಿಲ್ ನಾವು ಇದ್ದೇವೆ. ಹಲವಾರು ಸಂಚಿಕೆಗಳಲ್ಲಿ ಸಾಯಿ ವಿಚಾರಗಳನ್ನು ತಮ್ಮ ಮುಂದೆ ನಾನು ಅರಿವಿದ್ದೇನೆ. ಇವತ್ತು ಸಹ ನಿಮ್ಮ ಜೊತೆಗೆ ಬೆರೆಯಬೇಕೆಂದು ಮನಸ್ಸು ಸಾಯಿಯ ಪ್ರೇರಣೆಯಿಂದ ಆಗಿದೆ. ಹಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಓಂ ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ನಾ ಎಂದು ಹೇಳಿದಂತೆ ಸಾಯಿ ಸಚ್ಚರಿತ್ರೆ ಹಾಗೂ ನಾಮ ಜಪ ಇವು ಎರಡು ನಮಗೆ ರಕ್ಷಾ ಕವಚ ಇದ್ದಂತೆ. ಈ ಎರಡು ರಕ್ಷಾ ಕವಚ ಇದ್ದರೆ ಸಾಕು, ಆ ಬಾಬಾವರ ಪಾದಕ್ಕೆ ನಾವು ಮುಟ್ಟಬಹುದು ಅಂತ ನನ್ನ ಅನಿಸಿಕೆ. ಯಾವಾಗಲೂ ನಾನು ವಿಚಾರಧಾರೆಗಳನ್ನು ಸಾಯಿ ಸಚ್ಚರಿತೆಯ ಅನುಸಂಧಾನದೊಂದಿಗೆ ನಿಮ್ಮ ಜೊತೆಗೆ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾನು ಈ ಮೊದಲೇ ಹೇಳಿದ್ದೀನಿ, ಸಾಯಿ ಸಚ್ಚರಿತೆಯ ಒಂದು ಪಾರಾಯಣ ಅನುಸಂಧಾನ ದಯವಿಟ್ಟು ಮಾಡಿ, ನಾಮ ಜಪ ಮಾಡಿ. ನೀವು ಖಂಡಿತವಾಗಿ ಬಾಬಾರ ಒಂದು ಸಾಯಿ ಸಚ್ಚರಿತೆಯ ಹಾಗೂ ಬಾಬಾರ ಅವರ ಸನ್ನಿಧಾನವನ್ನು ನೀವು ಕುಳಿತಲ್ಲಿಯೇ ಕಾಣಬಹುದು ಅಂತ ಇದು ನಮ್ಮ ವಿಚಾರ. ಇವತ್ತು ನಾನು ಬಾಬಾ ಸಚ್ಚರಿತೆಯ 21ನೇ ಅಧ್ಯಾಯದಲ್ಲಿ ಬಾಬಾ ಹೇಳ್ತಾರೆ, ಅಲ್ಲಿ ವರ್ತಕನಾದಂಥ ಪಾಟಣಕರು ಅಲ್ಲಿ ಬಂದಾಗ ಒಂದು ಕುದುರೆ ಒಂದು ಲದ್ದಿಯನ್ನು ಹಾಕತ್ತೆ, 9 ಲದ್ದಿಗಳನ್ನು ಹಾಕತ್ತೆ. ಆಗ ಬಾಬಾ ಹೇಳ್ತಾರೆ, ಇದರ ಅರ್ಥ ಆಯ್ತಾ ಅಂತ. ಆಗ ಪಾಟಣಕರಿಗೆ ಏನೂ ಅರ್ಥ ಆಗಲಿಲ್ಲ. ಅಲ್ಲೇ ಇರುವಂಥ ಕೇಳಕರು ಕೇಳ್ತಾರೆ, ಅವರು ಅನಿಸಿದಂತೆ ಹೇಳ್ತಾರೆ. ಮರುದಿನ ಬಾಬಾ ಅವರ ಸನ್ನಿಧಾನದಲ್ಲಿ ಪಾಟಣಕರು ಹೋದಾಗ ಬಾಬಾ ಅವರು ನೇರವಾಗಿ ಕೇಳ್ತಾರೆ, ನೀನು 9 ಲದ್ದಿಗಳನ್ನು ಉಂಡೆಗಳನ್ನು ತಗೊಂಡೀಯಾ ಅಂತ. ಆಶ್ಚರ್ಯ ಆಗತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಯಾವಾಗಲೂ ತಾವೆಲ್ಲರೂ ಯಾವುದಕ್ಕೂ ಈ ಸಾಯಿ ಸಚ್ಚರಿತೆಯ ಆಳವನ್ನು ಹುಡುಕಿ ಅಂತ. 9 ಲದ್ದಿಗಳನ್ನು ಹೇಳಿದ್ದು ಬಾಬಾರವರು ಏನೂ ಅಲ್ಲ. ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದ ಸೇವನಂ, ಅರ್ಚನಂ, ನಮಸ್ಕಾರಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ. ಇವೇ ನವವಿಧ ಭಕ್ತಿಯನ್ನು ಸಾರಬೇಕು ಅಂತ ಹೇಳ್ತಾರೆ. ಏಕಾಗ್ರತೆಯಿಂದ ಈ 9 ಪಾಲಿಸಿದ್ರೆ ಸಾಕು. ಏನೂ ಪಾಲಿಸದೆ ನೀವು ಮಾಡ್ತಾ ಇದ್ದರೆ, ನಿಮ್ಮ ಜಪ ತಪ ಏಕಾಗ್ರಚಿತ್ತದಿಂದ ಮಾಡದೆ, ಭಕ್ತಿ ಇಲ್ಲದೆ ಮಾಡದೆ, ಎಲ್ಲ ಶಾಸ್ತ್ರ ಪುರಾಣ ಎಷ್ಟು ಕೇಳಿದ್ರೂ ಪ್ರಯೋಜನ ಇಲ್ಲ, ಪಠಣ ಮಾಡಿದ್ರೂ ಪ್ರಯೋಜನ ಇಲ್ಲ, ಪೂಜಾ ವಿಚಾರ ಮಾಡಿದ್ರೂ ಪ್ರತಿ ಶ್ರದ್ಧೆ ಬೇಕು ಅಂತ ಬಾಬಾ ಹೇಳ್ತಾರೆ. ಶಾಸ್ತ್ರೋಕ್ತವಾಗಿ ತಿಳಿದುಕೊಳ್ಬೇಕಂತ ಹೇಳ್ತಾರೆ. ಹಾಗಾಗಿ ಮೊದಲನೇ ವಿಚಾರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಏನೆಂದರೆ 9 ನವವಿಧ ಭಕ್ತಿಗಳಲ್ಲಿ ಶ್ರವಣಂ ಅರ್ಥಾತ್ ಸಾಯಿಯ ಸತ್ಸಂಗವನ್ನು, ಶ್ರೀದೇವರ ಸತ್ಸಂಗವನ್ನು ಶ್ರವಣ ಮಾಡ್ತಾ ಇರೋದು. ನಾನು ಹಿಂದಿನ ಹೇಳಿದ್ದೇನೆ, ಎಷ್ಟು ಶ್ರವಣ ಮಾಡ್ತಾರೋ ನಿಮ್ಮ ಧ್ಯಾನಕ್ಕೆ ಜಪಕ್ಕೆ ಒಂದು ಮೂಲವಾದಂಥ ಮೆಟ್ಟಿಲು ಅದು. ಹಾಗಾಗಿ ಸತ್ಸಂಗದಲ್ಲಿ ತೊಡಗಿರಿ, ನಿರಂತರವಾದಂಥ ಸತ್ಸಂಗದಲ್ಲಿ ತೊಡಗಿ ಆಲಿಸಿ ಅಂತ. ಕೀರ್ತನಂ, ಬಾಬಾರವರ ಗುಣಗಾನಗಳನ್ನು ಮಾಡಿ ಸತತವಾಗಿ ಬಾಬಾ ಅವರ ಗುಣಗಳನ್ನು ಎಲ್ಲಿ ಸಾಯಿ ಭಕ್ತರು ಸಿಗ್ತಾರೋ ಅವರಿಗೆ ಆ ಬಾಬಾ ಅವರ ಲೀಲೆಗಳನ್ನು ಹೇಳಿ ಗುಣಗಾನಗಳನ್ನು ಮಾಡಿ ಸಂಕೀರ್ತನೆ. ಸ್ಮರಣಂ, ನಿರಂತರವಾದ ಸ್ಮರಣವನ್ನಿರಲಿ. ಎಲ್ಲಿ ನಡೆದರೂ ಎಲ್ಲೂ ಓಡಾಡಿದರೂ ಸಹ ಆ ಬಾಬಾ ಅವರ ಸ್ಮರಣ ನಿತ್ಯವಾಗಿ ನಿಮ್ಮ ಜಿವ್ಯಲ್ಲಿ ಇರಬೇಕು. ಒಂದು ಕಡೆ ಸಂತರು ಹೇಳ್ತಾರೆ ನೋಡಿ, ಒಬ್ಬ ಹುಡುಗ ಪರೀಕ್ಷೆ ಕುಳಿತುಕೊಂಡ್ರೆ ಆತನ ಕನಸಲ್ಲಿ ರಿಸಲ್ಟ್ ಬಂದಾಗ ಕಾಣಿಸ್ತಾರೆ. ಒಬ್ಬ ವೃತ್ತಿಯಲ್ಲಿ ಶಿಕ್ಷಕ ಇದ್ದರೆ ಆತನ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸಿದಂಗೆ ಕಾಣಿಸ್ತಾರೆ. ಒಬ್ಬ ಇಂಜಿನಿಯರ್ ಕಾಣಿದ್ರೆ ಅವನಿಗೆ ಬ್ರಿಡ್ಜು, ರೋಡು ಅದೇ ಕಾಣುತ್ತೆ. ವೈದ್ಯನಿಗೆ ಯಾವಾಗಲೂ ವೈದ್ಯಕೀಯದ ಸಂಬಂಧಪಟ್ಟ ಒಂದು ಸ್ವಪ್ನವೇ ಬೀಳುತ್ತೆ. ಆದರೆ ನಮಗೆ ಯಾಕೆ ದೇವರ ಸ್ವಪ್ನಗಳು ಬೀಳಬಾರ್ದು? ಅರ್ಥಾತ್ ದೇವರ ಸಾಯಿಯ ಕನಸುಗಳು ಬಿದ್ದರೆ ಖಂಡಿತವಾಗಿ ಆ ಬಾಬಾವರ ಒಂದು ಭಕ್ತಿಗೆ ಪರಾಕಾಷ್ಠೆಗೆ ಮುಟ್ಟಿದ್ದಾನೆ ಅಂತ ಅರ್ಥ. ಆ ಮಟ್ಟಿಗೆ ಬೆಳಿಬೇಕು. ಅದಕ್ಕಾಗಿ ಹೇಳ್ತಾರೆ ಬಾಬಾ ಸ್ಮರಣಂ, ನಿರಂತರವಾದ ಸ್ಮರಣ ಮಾಡಿ ಹೇಳಿ. ಪಾದ ಸೇವನಂ, ಬಾಬಾರವರ ಪಾದ ಸೇವನೆ. ನೀವು ಮಾನಸಿಕವಾದಂಥ ಪಾದ ಸೇವನೆ ಅಂದರೆ ಇಲ್ಲಿ ಅರ್ಥಾತ್ ಪಾದ ಅಂದರೆ ಬಾಬಾವರ ಪಾದ ಸೇವೆ ಮಾಡೋದಲ್ಲ, ಸೇವೆಯಲ್ಲಿ ತೊಡ್ಕೊಳ್ಳಿ. ಅದೇ ಬಾಬಾರ ಏನು ಸೇವೆ ಮಾಡಿದ್ರು ಸಹ ಆ ಬಾಬಾ ಅವರಿಗೆ ನಾನು ಅರ್ಪಣೆ ಅಂತ ಸೇವೆ ಮಾಡಿ, ಬಡಬಗ್ಗಡಿ ಸೇವೆ ಮಾಡಿ, ಎಲ್ಲರಿಗೂ ಸೇವೆ ಮಾಡಿ. ಮುಂದೆ ಅರ್ಚನಂ ಮಾನಸಿಕವಾಗಿ ನೀವೇನು ಮಾಡ್ತಾ ಇದ್ರೂ ಮಾನಸಿಕವಾದಂಥ ಪೂಜೆ ಅತಿ ಮುಖ್ಯ.
ವ್ಯಕ್ತ ಅವ್ಯಕ್ತ ಅಂತ ಹೇಳಿದ್ದೇವೆ. ಅವ್ಯಕ್ತವಾಗಿ ಮನಸ್ಸಲ್ಲಿ ಸಾಯಿಯನ್ನು ಹೃದಯದ ಮಧ್ಯೆ ಸ್ಥಾಪಿಸಿಕೊಂಡು ಸಾಯಿಗೆ ಪೂಜನೆಯನ್ನು ಅರ್ಚನೆಯನ್ನು ಮಾಡಿ, ನಾಮಸ್ಮರಣೆ ಅಷ್ಟೋತ್ತರ ಮಾಡಿ, ಪೂಜನೆ ಮಾಡಿ, ನಮಸ್ಕಾರವನ್ನು ಮಾಡಿ, ನಮಸ್ಕಾರ ಅಂತ ಹೇಳ್ತಾರೆ. ಬಾಬಾ ಅವರಿಗೆ ಸಾಷ್ಟಾಂಗ ಮಾನಸಿಕವಾಗಿ ನಮಸ್ಕಾರ ಮಾಡಿ, ದಾಸ್ಯಂ, ಆತನ ದಾಸ್ಯವಾಗಿ ಇರಿ, ಆತನೇ ದಾಸ್ಯ, ಆತನೇ ದಾಸನ ಮಾಡಿಕೋ ಎನ್ನ ಪುರಂದರದಾಸರು ಹೇಳಿದಂಗೆ ಆತನ ಜೊತೆಗೆ ಒಂದು ಆತನ ತನ್ನ ಮನದಲ್ಲಿ ಸಹ ಇಡೀ ದೇಹದಲ್ಲಿ ಆತನ ಒಂದು ಪ್ರತಿಬಿಂಬ ಇರಲಿ. ಸಖ್ಯಂ, ಇದು ಅತಿ ಮುಖ್ಯವಾದದ್ದು. ಇದು ನಮಗೆ ಮಾಡಲಿ ಸಾಧ್ಯತೆ ಇದೆ. ಬಾಬಾನೇ ನನ್ನ ಆತ್ಮೀಯತೆ, ಆತ್ಮೀಯ ಮಿತ್ರ, ಆತ್ಮೀಯ ಬಂಧು ಬಳಗ ಅಂತ ಆತ ನನ್ನ ಪಕ್ಕದಲ್ಲಿ ಇದ್ದಾನೆ ಅಂತ ಭಾವನೆಯಿಂದ ನೀವು ನಿಮ್ಮ ಜೀವನವನ್ನು ಸಾಗಿಸಿ. ಈ ಸಖ್ಯಂ, ಈ ನವವಿಧ ಭಕ್ತಿಗಳು ಇದು ಒಂದು ಪ್ರಮುಖವಾಗಿ ನೀವು ಪಾಲಿಸಬೇಕಾದ ಸಖ್ಯಂ, ಆತನ ಜೊತೆಗೆ ನಿರಂತರವಾದಂಥ ಮಿತ್ರತ್ವವನ್ನು ಮಾಡಿ. ಮುಂದೆ ಆತ್ಮನಿವೇದನಂ, ಅರ್ಥಾತ್ ಏನು ಮಾಡಿದ್ರು, ನಾನು ಯಾವ ಕರ್ಮ ಮಾಡಿದ್ರು, ಆ ಯಾವುದು ಫಲ ಬಂದರೂ ಸಹ ಅದು ನನಗೆ ಬಾಬಾ ಕೊಟ್ಟದ್ದು. ಏನು ಮಾಡಿದ್ರು ಅದು ಫಲ ಕೊಟ್ಟದ್ದು ಆ ಬಾಬಾ ಕೊಟ್ಟದ್ದು, ಬಾಬಾರಿಂದಲೇ ಆಯಿತು, ಶ್ರೀ ದೇವರಿಂದ ಆಯಿತು ಅಂತ ಭಕ್ತಿ ಬರಬೇಕು. ಅದಕ್ಕಾಗಿ ಹೇಳಿದ್ದು ನಾಮಸ್ಮರಣ 9 ಏನೆಂದರೆ ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ನಮಸ್ಕಾರಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನ. ಅದಕ್ಕಾಗಿ ಸಾಯಿ ಭಕ್ತರೇ, ಖಂಡಿತವಾಗಿ ನೀವು ಸಾಯಿ ಸಚ್ಚರತೆ ಆಳವನ್ನು ಹೊರಗೆ ಎಲ್ಲೂ ಹುಡುಕಬೇಕಾಗಿಲ್ಲ. ಎಲ್ಲೆಲ್ಲೋ ಹುಡುಕ್ತಾ ಇದ್ರಿ, ಅರಸ್ತಾ ಇದ್ರಿ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ನಾವು ಅದಕ್ಕೆ ಬಾಬಾ ಅವರ ಈ ಸಚ್ಚರಿತೆಯ ಸಾರವನ್ನು ಪ್ರತಿಯೊಂದನ್ನು ಏನು ಮೇಲ್ನೋಟಕ್ಕೆ ಓದ್ತಾ ಹೋಗ್ಬಿಡಿ, ಪಾರಾಯಣ ಮಾಡಿಬಿಡಿ, ಪ್ರತಿಯೊಂದಕ್ಕೂ ಅರ್ಥವನ್ನು ಹುಡುಕಿ. ಅದು ಅಮೃತ ಪಾನ, ಅಮೃತ ಗಂಗೆ, ಅಮೃತ ಕಥಾ, ಸಾಯಿ ಸಚ್ಚರಿತ್ರೆ. ಇಷ್ಟು ಹೇಳಿ ಇವತ್ತಿನ ಈ ಗುರುವಾರ 25 ತಾರೀಕು ಏಪ್ರಿಲ್ ಇವತ್ತಿನ ದಿನ ನಿಮಗೆ ಶುಭವಾಗಲಿ. ಮುಂದಿನ ದಿನದಲ್ಲಿ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಆಗತ್ತೆ, ಒಳ್ಳೆಯದಾಗತ್ತೆ. ಸಾಯಿ ಚರಣಕ್ಕೆ, ಸಾಯಿ ಜೊತೆಗೆ ಸಖ್ಯಂ, ಆತನಿಗೆ ಬಂದು ಬಳಗ ಅಂತ ತಿಳ್ಕೊಳ್ತಾ ನಾನು ಸಹ ಸಾಯಿ ಜೊತೆಗೆ ಪ್ರಾರ್ಥನೆ ಮಾಡ್ತೇನೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.